ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಹನ ಸವಾರರಿಗೆ ಮತ್ತೆ ಅತಿದೊಡ್ಡ ಶಾಕ್ ಎದುರಾಗ್ತಾ ಇದೆ. ಕಾರಣ 10 ದಿನಗಳ ಅಂತರದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಇವತ್ತು ಏರಿಕೆ ಆಗಿದೆ. ಜನಸಾಮಾನ್ಯರಿಗೆ ಮನೆ ಬಿಟ್ಟು ಆಚೆ ಬರಬೇಕಾ, ವಾಹನಗಳನ್ನ ಯೂಸ್ ಮಾಡಬೇಕಾ ಬೇಡವಾ ಅನ್ನುವಂತ ಗೊಂದಲ ಸೃಷ್ಟಿಯಾಗುತ್ತಿದೆ. ಕಾರಣ ಹೆಚ್ಚುವರಿಯಾಗಿ ದುಡ್ಡು ಕಟ್ಟೋದು ಕಷ್ಟ ಆಗ್ತಾ ಇದೆ. ಅಮೆರಿಕ ಇರಾನ್ ಯುದ್ಧ ಭಾರತಕ್ಕೆ ಅತಿ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಇದರ ಪರಿಣಾಮ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಜಸ್ಟ್ 10 ದಿನದ ಅಂತರದಲ್ಲಿ ಮತ್ತೆ 3ನೇ ಬಾರಿಗೆ ಬೆಲೆ ಏರಿಕೆ ಆಗಿರುವುದು ಪೆಟ್ರೋಲ್ ಡೀಸೆಲ್ ದರದಲ್ಲಿ. ಪೆಟ್ರೋಲ್ ಡೀಸೆಲ್ ಲೀಟರ್ಗೆ 95 ಪೈಸೆ ಏರಿಕೆ ಆಗಿದೆ. ಕಚ್ಚಾ ತೈಲ ಬ್ಯಾರೆಲ್ಗೆ $104 ಹೆಚ್ಚಳದ ಹಿನ್ನೆಲೆ ಆಬ್ವಿಯಸ್ಲಿ ಅದು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚು ಮಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಆಗಿದ್ದನ್ನು ಕಂಡು ಸಹಜವಾಗಿ ಜನಸಾಮಾನ್ಯರಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಮೊದಲು ₹3 ಹೆಚ್ಚಳ ಆಯಿತು, ತದಬಳಿಕ 90 ಪೈಸೆ, ಈಗ ಮತ್ತೆ 95 ಪೈಸೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಏರಿಕೆ ಆಗಿರೋದು. ಹಾಗಾಗಿ 10 ದಿನದ ಅಂತರದಲ್ಲಿ ಈಗ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರದಲ್ಲಿ ವೇರಿಯೇಷನ್ ನೋಡ್ತಾ ಇದ್ದೀವಿ. ಅಂದ್ರೆ ಹೆಚ್ಚು ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಪೆಟ್ರೋಲ್ ಬಂಕ್ಗಳ ಮುಂದೆ ಕೂಡ ಸಾಲುಗಟ್ಟಿ ನಿಲ್ಲುತ್ತೆ ವಾಹನಗಳು, ಸರಿಯಾಗಿ ಪೆಟ್ರೋಲ್ ಡೀಸೆಲ್ ಕೂಡ ಸಿಗ್ತಾ ಇಲ್ಲ ಬಹುತೇಕ ಕಡೆ ಅನ್ನುವಂಥ ಕಂಪ್ಲೇಂಟ್ಸ್ ಇದೆ. ಅದರ ಮಧ್ಯದಲ್ಲೂ ಕೂಡ ಕೆಲವರು ಕೃತಕ ಅಭಾವ ಸೃಷ್ಟಿ ಮಾಡೋದು, ಈಗ ಪ್ರೈಸ್ ಹೈಕ್ ವಿಚಾರವನ್ನ ಮುಂದಿಟ್ಕೊಂಡು ಹೆಚ್ಚುವರಿ ಹಣ ಸುಲಿಗೆ ಕೂಡ ವಾಹನ ಸವಾರರಿಂದ ಆಗ್ತಾ ಇದೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಎನಿವೇ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪರಿಸ್ಥಿತಿಯನ್ನ ನಿಭಾಯಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅಮೆರಿಕ ಇರಾನ್ ನಡುವೆ ಹರ್ಮುಜ್ ಸಂಘರ್ಷ ಇನ್ನೂ ನಿಂತಿಲ್ಲ. ಹರ್ಮುಜ್ ಸಂಘರ್ಷದಿಂದಾಗಿ ಜಗತ್ತಿಗೆ ತೈಲದ ಬಿಕ್ಕಟ್ಟು ಎದುರಾಗಿರೋದು. ಮುಂದೆ ಮತ್ತಷ್ಟು ಇಂಧನ ಹೊರೆ ಹಾಕುವ ಸಾಧ್ಯತೆ ಕೂಡ ಇದೆ. ಅಲರ್ಟ್ ಆಗಿರಿ ಅಂತ ಜನ. ಭಾರತದಲ್ಲಿ ಮತ್ತೆ ಹೆಚ್ಚಾಗಬಹುದು ಪೆಟ್ರೋಲ್ ಡೀಸೆಲ್, ಅಭಾವ ಸೃಷ್ಟಿಯಾಗುತ್ತೆ, ಸಿಗದೇ ಇಲ್ವಾ ಅನ್ನುವಂಥ ಪರಿಸ್ಥಿತಿ ಇದೆ ಅಂತ. ಹಾಗಾಗಿ ಈಗ 10 ದಿನಗಳ ಅಂತರದಲ್ಲಿ ಪ್ರೈಸ್ ಹೈಕ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಇದೇ ರೀತಿ ಹರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಮುಂದುವರೆದ್ರೆ ಭಾರತಕ್ಕೆ ತೈಲ ಸಾಗಾಟ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಟ್ರೆ ಅಂತೂ ಪೆಟ್ರೋಲ್ ಡೀಸೆಲ್ ಸಿಗೋದು ಕೂಡ ಬಹಳ ಕಷ್ಟ ಆಗಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈಗಲೇ ಪೀಠಿಕೆ ಹಾಕಿದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಕೆ ಮಾಡಿ ಸ್ವಲ್ಪ ಆದಷ್ಟು ಉಳಿತಾಯವನ್ನ ಮಾಡಬೇಕು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅಂತ. ಸೊ ಕಾದ್ ನೋಡ್ಬೇಕು ಹಿಂಗಿರುತ್ತೆ. ಹಿಂಗೆ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಮುಂದುವರೆದಾಗ ಭಾರತದ ಪರಿಸ್ಥಿತಿ ಏನು ಅನ್ನುವಂಥ ಆತಂಕ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, 10 ದಿನದ ಅಂತರದಲ್ಲಿ 3ನೇ ಬಾರಿ ಪ್ರೈಸ್ ಹೈಕ್ ಆಗಿರೋದು ಹೆಂಗಿದೆ ಅಂತ ದೇಶವಾಸಿಗಳ ಒಂದು ರಿಯಾಕ್ಷನ್, ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಅಂತ. ಈ ಬಗ್ಗೆ ವಾಹನ ಸವಾರರನ್ನ ಕೇಳಿದ್ರೆ ನಾರ್ಮಲ್ ಆಗಿ ಅವರೆಲ್ಲರೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಯಾಕೆಂತಂದ್ರೆ ಪ್ರತಿ ಬಾರಿ ಅಟ್ಲೀಸ್ಟ್ 50 ಪೈಸೆ, 10 ಪೈಸೆ, 20 ಪೈಸೆ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಮೇ 15ರಿಂದ ನಾವು ನೋಡ್ತಾ ಹೋಗೋದಾದ್ರೆ 3ನೇ ಬಾರಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಳ ಆಗಿರುವಂತದ್ದು. ಮೇ 15ನೇ ತಾರೀಕು ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ಗೆ ₹3.12, ₹3.27 ಪೈಸೆ, ₹3.12 ಡೀಸೆಲ್ ಪೆಟ್ರೋಲ್ ಮತ್ತೆ ಡೀಸೆಲ್ ಏರಿಕೆ ಆಗಿತ್ತು. ಇದ್ರ ಬೆನ್ನಲ್ಲೇ ಮತ್ತೆ ಮೇ 20ನೇ ತಾರೀಕು, ಅದಾಗಿ 5ನೇ ದಿವಸಕ್ಕೆ 95 ಪೈಸೆ ಎರಡು ಪೆಟ್ರೋಲ್ ಮತ್ತೆ ಡೀಸೆಲ್ ದರದಲ್ಲೂ ಕೂಡ ಅಷ್ಟೇ ಏರಿಕೆ ಆಗಿತ್ತು. ಈಗ ಮತ್ತೆ 3ನೇ ಬಾರಿ ಅಂದ್ರೆ ಕೇವಲ 8 ದಿನದಲ್ಲಿ 3 ಬಾರಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಳ ಆಗಿರುವಂತದ್ದು. ನಾವು ನೋಡ್ತಾ ಹೋಗೋದಾದ್ರೆ ₹102ಗೆ ಪೆಟ್ರೋಲ್ ಸಿಗ್ತಾ ಇತ್ತು ಅಂದ್ರೆ ಮೇ 14ನೇ ತಾರೀಕು. ಈಗ ಪ್ರತಿ ಲೀಟರ್ಗೆ ₹108 ಸಿಗ್ತಾ ಇದೆ. ಅದತ್ರ ₹5.5 ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರುವಂತದ್ದು. ಡೀಸೆಲ್ 89 ರೂಪಾಯಿ ಸಿಗ್ತಾ ಇತ್ತು, ಈಗ 95 ರೂಪಾಯಿ. ಅದು ಕೂಡ ಹತ್ರ ₹6 ತನಕ ಜಾಸ್ತಿ ಆಗಿದೆ. ಎಲ್ಲೋ ಒಂದು ಕಡೆ ಪ್ರಧಾನಿ ಮೋದಿ ಅವರು ಮಿತವಾಗಿ ಬಳಕೆಯನ್ನ ಮಾಡಿ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟ ಸೂಚನೆ ಏನಿದೆಯಲ್ಲ, ಅದು ಈ ರೀತಿಯಾಗಿ ನಿರೀಕ್ಷೆಗೂ ಮೀರದೆ ಪೆಟ್ರೋಲ್ ರೇಟು ಜಾಸ್ತಿ ಆಗ್ತಾ ಇರುವಂತದ್ದು ವಾಹನ ಸವಾರರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದಷ್ಟು ವಾಹನ ಸವಾರರು ಹೇಳ್ತಿದ್ದಾರೆ ಯುದ್ಧ ನಡೀತಾ ಇದೆ, ಸೊ ಅನಿವಾರ್ಯ ದೇಶವನ್ನ ನಡೆಸಲೇಬೇಕಾಗತ್ತೆ. ಸೊ ಹಾಗಾಗಿ ಮೋದಿ ಅವರು ತೆಗೆದುಕೊಂಡಂತಹ ನಿರ್ಧಾರ ಉತ್ತಮವಾಗಿದೆ. ಸೊ ಅವ್ರು ಸಲಹೆಯನ್ನು ಕೊಟ್ಟಿದ್ದಾರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಮಿತವಾಗಿ ಬಳಸಿ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನಾವು ಮುಂದಾಗೋಣ, ಬಿಟ್ರೆ ಇದನ್ನ ಟೀಕೆ ಮಾಡುವಂತದ್ದಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರವನ್ನ ತೆಗೊಳ್ಳುವಂಥದ್ದು ಇದು ಯಾವುದು ಕೂಡ ಸರಿ ಆಗಲ್ಲ. ಸೊ ಒಂದ್ ವೇಳೆ ಕೇಂದ್ರ ಸರ್ಕಾರ ಮಾಡಿದ್ದು ತಪ್ಪು ಅನ್ನುವಂಥದ್ದಾದ್ರೆ ರಾಜ್ಯ ಸರ್ಕಾರ ಡೀಸೆಲ್ ಮತ್ತೆ ಪೆಟ್ರೋಲ್ ಮೇಲೆ ಹಾಕಿರುವಂತ ಸೆಸ್ ಅನ್ನ ಕಡಿಮೆ ಮಾಡ್ಲಿ, ಜನರಿಗೆ, ರಾಜ್ಯದ ಜನರಿಗೆ ಆಗಿರುವಂತಹ ಹೊರೆಯನ್ನ ಕಡಿಮೆ ಮಾಡ್ಬೇಕು ಅನ್ನುವಂತಹ ಒಂದಷ್ಟು ಅಭಿಪ್ರಾಯ ಸಾರ್ವಜನಿಕ ವಾಹನ ಸವಾರರಿಂದ ಕೇಳ್ಬರ್ತಾ ಇದೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.